ಎಲ್ರಿಗೂ ನಮಸ್ಕಾರ. ಈ ನೇಪಾಲ್ ಮತ್ತು ಸಿಕ್ಕಿಂ ಸೀರೀಸ್ 7ನೇ ದಿನಕ್ಕೆ ಸ್ವಾಗತ. ಆಮ್, ಈಗ ನಾನು ಎಲ್ಲದಾನಂದ್ರೆ ಪೋಖ್ರಾ ಸಿಟಿದಾಗ ಅದನ್ನು ಇಲ್ಲೇ ಜಾಸ್ಟೆಲ್ ಪ್ರಾಪರ್ಟಿದಾಗ ಡಾರ್ಮೆಟ್ರಿ ಬುಕ್ ಮಾಡಿದ್ದೆ. ಈಗ ಟೈಮ್ ಬಂದ್ಬಿಟ್ಟು 8:15 ಆಗಿತ್ತು, ಸ್ವಲ್ಪ ಲೇಟ್ ಆಗಿತ್ತು. ನಾನು 7:30 8ಕ್ಕೆ ಬಿಡ್ಬೇಕನ್ನಾಗ್ತಿದ್ದೆ. ಸೊ ನಿನ್ನೆ ಬಂದು ಗಾಡಿ ತೊಳ್ಸೇನ ಹಿಂಗೈತು ಗಾಡಿ. ನಿನ್ನೆ ಫುಲ್ ಆಫ್ ರೋಡಿಂಗ್ ಇತ್ತು. ಆಯ್ತು, ಮೊದಲು ಟೈಮ್ ಲೇಟ್ ಆಗಿತ್ತು. ನಿಮ್ ಮೋಟೋ ಬ್ಲಾಗಿಂಗ್ ಸೆಟಪ್ ಸಿಗ್ತೇನೆ. ರೈಟ್, ಲೆಟ್ಸ್ ಗೋ. ಟೈಮ್ ಅದ 8:15 ಆಗಿತ್ತು. ಆ, ನಿನ್ನೆ ಮುಕ್ತಿನಾಥ್ ಧಾಮಕ್ಕೆ ಹೋಗಿ ಬಂದೆ. ಬೆಳಗ್ಗೆ 5 ಗಂಟೆಗೆ ಹೋಗಿ ಆ 11ಕ್ಕೆ ರೀಚ್ ಆಗಿ ಮತ್ ಅಲ್ಲಿಂದ 2 ಗಂಟೆಗೆ ಬಿಟ್ಟು ಇಲ್ಲಿ 7 ಗಂಟೆಗೆ ಬಂದೆ. ಅದ ವಿಡಿಯೋ ಯಾರು ನೋಡಿಲ್ಲ ನೋಡ್ರಿ, ಮಸ್ತ್ ಎಂಜಾಯ್ ಆಯ್ತು. ಫುಲ್ ಅಡ್ವೆಂಚರಸ್ ರೈಡ್ ಇತ್ತು. ಫುಲ್ ಗಲೀಜ್ ಆಗ್ಬಿಟ್ಟಿತ್ತು ಗಾಡಿ, ಅದಕ್ಕೆ ವಾಶ್ ಮಾಡಿಸ್ಕೊಂಡೆ. ಥ್ಯಾಂಕ್ ಯು ಫಾರ್ ದ ವಿಸಿಟ್. ಇಲ್ಲೇ ಬಾಜು ಪೇವಾ ಲೇಕ್ ಐತು, ಮಸ್ತ್ ಐತ್ ಪ್ಲೇಸ್ ಅಪ್ಪ. ಆಲ್ರೈಟ್, ಸೊ ಇವತ್ತಿಂದ ಡೆಸ್ಟಿನೇಷನ್ ಮನಾಂಗ್. ಮನಾಂಗ್ಕಿಂತ ಸ್ವಲ್ಪ ಮುಂದೆ ಹೋಗ್ಬೇಕು, ಖಾಂಗ್ಸರ್ ಅಂತ. ಇಲ್ಲಿಂದ ಡಿಸ್ಟೆನ್ಸ್ ಅರೌಂಡ್ 185 ಕಿಲೋಮೀಟರ್ಸ್, 8-8.5 ತಾಸು ತೋರ್ಸಾಕತ್ತೈತೆ. ಈಗ ಎಲ್ಲೇ ಇದು ಲೇಕ್ ರೋಡ್ ಆಗದೇನ, ಮಸ್ತ್ ಹ್ಯಾಪ್ನಿಂಗ್ ಪ್ಲೇಸ್ ಇದು. ನಂಗೆ ಭಾಳ ಖುಷಿ ಆಯ್ತು ಪೋಖ್ರಾಗ್ ಬಂದು. ಇಷ್ಟ ಕ್ಲೀನ್ ಇಟ್ಟಾರ, ಟ್ರಾಫಿಕ್ ಆಗ್ಲಿ ಎಲ್ಲಾ ಕಡೆನೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರ. ಇಲ್ಲೇ ಭಾಳ ಜನ ಫಾರಿನರ್ಸ್ ಅದಾರ, ಯಾಕಂದ್ರೆ ಟ್ರೆಕ್ಕಿಂಗ್ ಬರ್ತಾರ. ಭಾಳ ಅಂದ್ರೆ ಭಾಳ ಜನ ಅದಾರ ಇಲ್ಲಿ. ಇದು ರಾತ್ರಿ ಫುಲ್ ಲೈಟಿಂಗ್ಸ್ ಇದು, ಫುಲ್ ಸ್ಟ್ರೀಟ್. ಇಲ್ಲೇ ಪೆಟ್ರೋಲ್ ಪಂಪ್ ಸಿಕ್ತ, ಫುಲ್ ಮಾಡ್ಸೋಣ. ಇಲ್ಲೇ ಪೋಖ್ರಾ ಕಾಠ್ಮಂಡುದು ಹೈವೇದಾಗಿದ್ದೆ. ಇಲ್ಲಿಂದ ಎಕ್ಸಾಕ್ಟ್ಲಿ 10 ಕಿಲೋಮೀಟರ್ ಬಂದನ. ಇಲ್ಲೊಂದು ಡಿವಿಯೇಷನ್ ಆಯ್ತು. ಸೊ ಅಂದ್ರೆ ಪೋಖ್ರಾ ಮತ್ ಕಾಠ್ಮಂಡು ಇನ್ನು ಮುಂದ ಎಕ್ಸಾಕ್ಟ್ಲಿ ಅರ್ಧ ದಾರಿಗ ಅಲ್ಲೋ ಮೇನ್ ಒಂದ್ ಊರ್ ಬರ್ತೈತ. ಅಲ್ಲಿಂದ ಲೆಫ್ಟ್ ಸೀದಾ ಒಂದ ರೋಡ್ ಹೋದ್ರು ಮನಾಂಗ್ ಎಲ್ಲ ಬರ್ತೈತ. ಬಟ್ ಈಗ ಟ್ರಾಫಿಕ್ ಈ ಟೈಮ್ದಾಗ ನಾವ್ ಕೆಲವೊಂದು ವಿಡಿಯೋಸ್ ನೋಡಿದ್ದೆ, ಎಲ್ಲರೂ ಸ್ವಲ್ಪ ಜನ ಇಲ್ಲಿಂದ ತಗೊಂಡಿದ್ರು. ಸೊ ನಾನು ಆ, ಹಿಂಗ ಹೊಂಟೇನು. ಸ್ವಲ್ಪ ನಡು ಊರ್ ಹೋಗಾದ್ರೂ ಟ್ರಾಫಿಕ್ ಇರಲ್ಲ, ಅದೊಂದು. ಇಲ್ಲೇ ನಾಷ್ಟಾಗ್ ನಿಲ್ಸಿದ್ದೆ, ಒಂದ್ ಸ್ಯಾಂಡ್ವಿಚ್ ಮತ್ತ ಕಾಫಿ ಕುಡ್ದೆ. ಮಸ್ತ್ ಸೀನಿಕ್ ರೂಟ್ ಐತಪ್ಪ. ಅವರು ಹೇಳಿದ್ರು ಸ್ವಲ್ಪ ಕಡೆ ಚಲೋ ಐತ, ಮತ್ ಸ್ವಲ್ಪ ಕಡೆ ಖರಾಬ್ ಐತ ಅಂದ್ರು. ಇಟ್ಸ್ ಓಕೆ, ಟ್ರಾಫಿಕ್ ಇಲ್ಲ ಅಂದ್ರೆ ನಡೀತೈತಪ್ಪ ಮೇನ್. ನಮ್ ಅದ್ರ ಆಮೇಲೆ ನನ್ಗೆ ಗೊತ್ತಾಯ್ತು ರೋಡ್ ಹೆಂಗ್ ಇರ್ತದಂತ, ಎಲ್ಲಾ ಬ್ಲಾಕ್ಸ್ ಆದ್ ನೋಡೇನ. ಟೈಮ್ 9:30, 1:30, 1 ತಾಸು 15 ಕಿಲೋಮೀಟರ್ ಅಷ್ಟ. ಈಗ ಒಂದ್ ಸ್ಟ್ರೆಚ್ ಹೊಡಿಯೋಣ. ಟೈಮ್ 10:15 ಆಗೈತೆ ಅಪ್ಪ. ಲಾಸ್ಟ್ ಒಂದ್ ಘಾಟ್ ಸೆಕ್ಷನ್ ಇತ್ತು, ಅಲ್ಲಿ ರೋಡ್ ವರ್ಕ್ ನಡೆದೈತೆ ಫುಲ್. ಅದ್ ಸಾಫ್ಟ್ ಸ್ಟ್ಯಾಂಡ್ ಇರ್ತೈತಲ್ಲ, ಫುಲ್ ಹಂಗ ಎಷ್ಟೊಂದ್ 15 ಕಿಲೋಮೀಟರ್ ಸಾಕಾಯ್ತು ನನ್ಗೆ. ಹತ್ತುದು ಇಳಿದು ಆಮೇಲೆ ಇಳಿದು ಬಂದ್ ಇದು ರೋಡ್ ಜಾಯಿನ್ ಆಗ್ತೇನ. ಈ ಕಡೆಯಿಂದ ಹೋಗೋರ್ಗ ನಡು ಬ್ಲಾಕ್ ಮಾಡ್ಯಾರ, ರೋಡ್ ಕ್ಲೋಸ್ಡ್ ಅಂತ. ಆ ಕಡೆಯಿಂದ ಎಲ್ಲೂ ಇಲ್ಲಪ್ಪ. ನಾನು ಸಾಕಾತ್ ನಂಗ ಹೊಡೆದು. ಟೈಮು 11:15 ಆಗೈತಿ. ಇಲ್ಲ ನೇಪಾಲ್ದ ಇಂಡಿಯಾದ 11:18, ಅಂದ್ರೆ 15 ಮಿನಿಟ್ ಮುಂದೈತಿ ನೇಪಾಲ್. ಈಗ ಬರೀ 75 ಕಿಲೋಮೀಟರ್ ಹೊಡೆದನ್. ಸೊ ಇಲ್ಲೇ ಲಮ್ಜಂಗ್ ಎಂಟ್ರಿ ಗೇಟ್ ಅಂತ, ಈ ಕಡೆ ರೈಟ್ ಸೈಡ್ ಇಂದ ಬರಾಕತ್ತಲ್ಲ,
ಅದ ಪೋಖ್ರಾ ಕಾಠ್ಮಂಡುದು ನಡುವಿಂದ ರಸ್ತಾಲೆ ಡಿವಿಷನ್ ಲೆಫ್ಟ್ ತಗೊಂಡ್ ಸೀದಾ ಬರ್ತದ ಇಲ್ಲಿ ಬರ್ತೇವ. ಆ ಸಾಕಾತಪ್ಪ ಅಂದ್ರ ಅರ್ಧ 60% ರೋಡ್ ಚಲೋ ಇತ್ತು, 40% ಭಾಳ ಗಬ್ಬಿತ್ತು. ಬಟ್ ಸೀನಿಕ್ ಇತ್ತು, ನಡೀತಿತ್ತು, ಟ್ರಾಫಿಕ್ ಇಲ್ಲ ಏನಿಲ್ಲ. ಕ್ಲೌಡಿ ಇತ್ತು. ಆ ಮತ್ತೀಗ ಒಂದ್ ಕಾಫಿ ಕುಡ್ದು ಅಂತ ಈಗ ನೋಡ್ರಿ ಅದು ಎಂಟ ಅಂದ್ರ 3 ತಾಸಾಗ ಬರೀ 75 ಕಿಲೋಮೀಟರ್. ಆಮೇಲೆ ಈಗ 110 ಕಿಲೋಮೀಟರ್ ಐತ, 5.5 ತಾಸು ತಗೋತೈತೆ. ಅಂದ್ರೆ ಹೆಂಗ ರೋಡ್ ಇರ್ಬೋದು ಅನ್ನೋದು ಇಮ್ಯಾಜಿನ್ ಮಾಡಿ. ಈಗೆಲ್ಲದೇನಂದ್ರ ಬೇಸಿ ಶಹರ್, ಇದೊಂದು ದೊಡ್ಡ ಟೌನ್. ಸೊ ಇಲ್ಲೂ ಬಹಳ ಆಪ್ಷನ್ಸ್ ಅದಾವೆಲ್ಲ, ಸ್ಟೇ ಹೋಟೆಲ್ ಆಗ್ಲಿ ಎಲ್ಲ ದೊಡ್ಡ ಟೌನ್ ಇದು. ಆ ಈಗ ಎಲ್ಲಿ ಮನಾಂಗ್ ಹೊಂಟೇನಲ್ಲ, ಇದ ಇದು ಒಂದ ಇಷ್ಟು ದೊಡ್ಡ ಟೌನ್. ಮುಂದ ಸಣ್ಣ ಸಣ್ಣ ಬರ್ತಾವ. ನಾನು ಅಂತೂ ಐತೆ, ನನಗ ಪ್ರೋಟೀನ್ ಬಾರ್ಸ್ ಬೇಕೈತಿ. ಯಾಕಂತ ನಿಮ್ಗ ನೆಕ್ಸ್ಟ್ ಬ್ಲಾಗ್ದಾಗ ಗೊತ್ತಾಗ್ತಿತ್ತು. ಹುಡ್ಕಾಡಕತ್ತೇನ ನಾ ಯಾವ್ದೇ ಪೋಖ್ರಾದಿಂದ ಲೆಫ್ಟ್ ಡಿವಿಷನ್ ತಗೊಂಡು ಬಂದಲ್ಲ. ಈಗ ನಾ ಸಜೆಸ್ಟ್ ಮಾಡೋದು ಯಾರಿಗೂ ಅದು ಬರ್ಬಾರ್ದು, ಯಾಕಂದ್ರೆ ಇನ್ನೂ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಐತೆ. ಆ ಜನನು ಯಾರು ಇಲ್ಲ ಅಲ್ಲೇ, ರಿಸ್ಕಿ ಅದು. ಫುಲ್ ಆಫ್ ರೋಡಿಂಗ್ ಸ್ಟಾರ್ಟ್ ಆಗೈತೆ. ಆಫ್ ರೋಡಿಂಗ್ ಅಂದ್ರೆ ನಡು ರೋಡ್ ಮಾಡಾಕ್ತಾರ, ಏನಾದ್ರು ಕೆಲ್ಸ ಇಲ್ಲಿ ಮಾಡಾಕ್ತಾರಲ್ಲ, ಈ ತರ ಕೆಲ್ಸ ನಡೆದಿತ್ತು. ಇನ್ನೊಂದೇನ್ ಹಿಂಸೆ ಅಂದ್ರೆ ಧೂಳಪ್ಪ. ಅಯ್ಯೋ ಇಲ್ಲಿ ನೋಡ್ರಿ ಹೆಂಗ್ ಹೋಗ್ಬೇಕು ನಾನು. ಅಯ್ಯಪ್ಪ ಯಾವ ಕಡೆ ಹೋಗ್ಲಿ, ಕಡೆ ಹಿಂಗ್ ಗಾಡಿ ಇತ್ತಂದ್ರ ಹಿಂಸೆಪ್ಪ, ಕಾಲಿಟ್ಟು. ಅಯ್ಯಪ್ಪ ಸೊಂಟ ಹಿಡ್ಯಾಕತ್. ಇಲ್ಲಿ ಯಾವ್ದೋ ಒಂದ್ ನದಿ ಹರಿಯಾಕತ್ತ. ಅಯ್ಯೋ ಸಾಕಾಗ್ಬಿಡ್ಬೇಕು ಒಂದ್ ಸ್ಟ್ರೆಚ್ ಬಂದ್ರು. ಈಗ ಟೈಮ್ ಇಂಡಿಯನ್ ಟೈಮ್ ಅಂದ್ರ 1 ಗಂಟೆ, ನೇಪಾಲ್ ಟೈಮ್ ಅಂದ್ರ 1:15. ಇನ್ನು 75 ಕಿಲೋಮೀಟರ್ಸ್ ಐತೆ. ಎಷ್ಟಂದ್ರ ಇನ್ನು 4 ತಾಸು 15 ಮಿನಿಟ್, 4.25 ತಾಸು ಐತಪ್ಪ. ಈಗ ಇನ್ನೊಂದು ಏನಕ್ಕಂದ್ರ ರೋಡ್ ಸರಿ ಇಲ್ಲ, ಆಮೇಲೆ ಸಣ್ಣ ರೋಡ್, ಘಾಟ್ ಸೆಕ್ಷನ್. ಈಗ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕೈತೆ, ಆ ಕಡೆ ಈ ಕಡೆ ನೋಡಕ ಟೈಮ್ ಸಿಗಲ್ಲ. ಸೊ ಗೋಲ್ ಹೊಸಾಗದ್ ಬಿಡ್ತೈತ ಒಂದ ಕಡೆ. ಈಗ ಹೈವೇದಾಗ ಆದ್ರೆ ಆ ಕಡೆ ಈ ಕಡೆ ಖಾಲಿ ರೋಡ್ ಇರ್ತೈತ, ಆ ಕಡೆ ಈ ಕಡೆ ನೋಡ್ಕೊತ ಅಡ್ಡಾಡ್ಬೋದಪ್ಪ. ಇಲ್ಲಿ ಇಂಥ ಅದ್ರಾಗಾದ್ರೆ ರೋಡ್ ಮೇಲೆ ನೋಡ್ಬೇಕಪ್ಪ. ಇಲ್ಲಿ ಅಯ್ಯಪ್ಪ ಆ ಕಡಕ್ಕೆ ಇಲ್ಲಿ ನೀರ್ ಹರಿಯಲ್ಲ, ಎಲ್ಲಾ ಕಡೆ ಪೈಪ್ ಹಾಕಾಕತ್ತಾರ ಕೆಳಗ. ಇಲ್ಲಿ ಅದ ಫಾರಿನ್ ಕಪಲ್ ಬಂದಾರ.
ಈಗ ಎಲ್ ಬಂದನಂದ್ರ ಇಲ್ಲೇನು ಇನ್ನೊಂದ್ 60-70 ಕಿಲೋಮೀಟರ್ ಐತು. ಇನ್ನೊಂದ್ ಬ್ರೇಕ್ ತಗೊಂಡೆ, ಓಣ್ ನುಸಾಗತ್ ಬಿಟ್ಟಿತ್ ನಾನು. ಈ ಟೆರೆನ್ದಾಗ ಹೊಡಿಯೋದು ಅದೊಂದು ಪ್ರಾಬ್ಲಮ್. ಆಫ್ ರೋಡಿಂಗ್ ಘಾಟ್ ಸೆಕ್ಷನ್ ಕುತ್ಗಿ ಬಾಳ್ ನುಸಾಗತ್ ಬಿಡ್ತದೆ. ಈಗ ನಾ ಎಲ್ಲದೇನಂದ್ರೆ ಈ ನದಿ ಹೆಸರು ಮರ್ಶಂಗಡಿ ರಿವರ್. ಇದು ಮನಾಂಗ್ ಡಿಸ್ಟ್ರಿಕ್ಟ್ ಇಂದ ಹರಿತೈತೆ. ಅನ್ನಪೂರ್ಣ ಮೌಂಟನ್ಸ್ ಇಂದ ಸ್ಟಾರ್ಟ್ ಆಕಿತ್ತು. ಮುಂದ ಲಂಜುಂಗ್ ಅಂತ ಬೋರ್ಡ್ ಕಾಣಿಸ್ತಲ್ಲ, ನಾನು ಎಲ್ಲಿಂದ ಡಿವಿಷನ್ ತಗೊಂಡು ಮೇನ್ ರೋಡ್ ಜಾಯ್ನ್ ಆದೆ. ಅಲ್ಲಿಗೆ ಹೋಗಿ ಮತ್ತ ಇನ್ನೊಂದು ರಿವರ್ ಜೊತೆ ಕಾನ್ಫ್ಲೂಯೆನ್ಸ್ ಆಕೈತಿ. ನಾನು ಇಲ್ಲೇ ಟ್ರೆಕ್ಕಿಂಗ್ ರೂಟು ಐತಿ. ಈಗ ಇಲ್ಲೆಲ್ಲ ಟ್ರೆಕ್ಕರ್ಸ್ ಹೊಂಟಿದ್ರು. ಏನ್ ಫುಲ್ ಗ್ರೀನಿಶ್ ಆಯ್ತು. ಆ ಮಸ್ತ್ ಫೋರ್ಸ್ಲಿ ಹರಿಯಾಕತ್ತೈತಿ. ಇನ್ನೊಂದ್ 10 ಮಿನಿಟ್ ನಿಲ್ತೇನೆ. ಒಮ್ಮೊಮ್ಮೆ ಗಾಡಿ ಹೊಡಿಯೋವಾಗ ಏನಾಕೈತಂದ್ರ, ಗಾಡಿ ಹೊಡಿಯೋದ್ರೊಳಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ತೇವ ಆಜು ಬಾಜುದ ಬ್ಯೂಟಿ ಅಥವಾ ಲ್ಯಾಂಡ್ಸ್ಕೇಪ್ ನೋಡಕ ಟೈಮ್ ಸಿಗಲ್ಲ. ಸೊ ಅದಕ್ಕೆ ಹಂಗ ಒಂದು ವಾಟರ್ ಬ್ರೇಕ್ ತಗೊಂಡೇನ. ಇನ್ನೊಂದು ಫುಲ್ ಆಫ್ ರೋಡಿಂಗ್ ಐತೆ, ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಐತೆ. ಈಗ ಎಲ್ ಬಂದೇನಂದ್ರ ಚಾಮೆ. ಇಲ್ಲೂ ಬಹಳ ಜನ ಟ್ರೆಕ್ಕರ್ಸ್ ಇರ್ತಾರ. ರೂಮ್ಸು, ರೆಸ್ಟೋರೆಂಟ್ಸ್ ಎಲ್ಲ ಅದಾವ ಇಲ್ಲಿ. ಏನ್ ಮಸ್ತ್ ಲೊಕೇಶನ್ ಇದು. ಇಲ್ಲಿ ತನಕ ಮಾತ್ರ ಫುಲ್ ಆಫ್ ರೋಡಿಂಗ್. ಇಲ್ಲಿ ಏನೋ ಚೆಕ್ ಪೋಸ್ಟ್ ಇರ್ಬೇಕು ಅನಸ್ತದ. ನಾ ಈಗ ಎಷ್ಟಾಗೈತಿ, ಈಗ 2 ಆಗಕ್ ಬಂತ. 2 ಆಗೈತಿ ಇಲ್ಲಿ. ನಾನು ಇಲ್ಲೆಲ್ಲಾದ್ರೂ ಊಟ ಮಾಡಿ ಓಡತೇನೆ. ಒಂದ್ ಸ್ಕಲ್ ಕ್ಯಾಪ್ ತಗೋಬೇಕು, ಅದೊಂದು ತಗೊಂಡು ಮುಂದ್ ಅದಾವೋ ಇಲ್ಲೋ. ಊಟ ಆತ. ಚೌಮೀನ್, ವೆಜ್ ಚೌಮೀನ್ 200 ರೂಪಾಯಿ. ಆಮೇಲೆ ಇದನ್ನ ತಗೊಂಡಪ್ಪ, ಸ್ನಿಕರ್ಸ್ 20 ರೂಪಾಯಿ. ಸ್ನಿಕರ್ಸ್ 70 ರೂಪಾಯಿಗೆ ಮಾರ್ತಾರ. ಯಾರು ಟೂರಿಸ್ಟ್ ಬಂದ್ರ ಇಂಥ ಜಾಗದಾಗ ಅಂಡರ್ಸ್ಟ್ಯಾಂಡ್, 20 ಡಬಲ್ ರೇಟ್ ಆದ್ರೂ ಮಾಡ್ರಪ್ಪ. ಇನ್ನೊಂದ್ 4 ಪಟ್ಟು ರೇಟ್ ಮಾಡ್ತಾರ. ಸೊ ಟೈಮ್ ಈಗ ಇಂಡಿಯನ್ ಟೈಮ್ 2:20, ನೇಪಾಳಿ ಟೈಮ್ 2:35. ಹ್ಮ್ ಇನ್ನು 3 ತಾಸು ಐತೆ. ರೋಡ್ ಅಂತೂ ಹಿಂಗೈತಿ. ಈಗ ಸ್ವಲ್ಪ ಇದು ಬೆಟರ್. ಇದು ಮಸ್ತ್ ಸೀನಿಕ್ ರೂಟ್ ಅಪ್ಪ. ಗುಡ್ಡ ಬೆಟ್ಟ. ಇದು ನೋಡ್, 1 ಬೆಟ್ಟ, 2, 3, 4 ತರ ಲೈನಾಗ ಅದು. ಈ ರೋಡ್ ಹೆಂಗೈತ್ ನೋಡ್ರಿ, ಖತರ್ನಾಕ್ ಇದಪ್ಪ. ಇದು ಕೆಳಗೈತ ರೈಟ್ ಸೈಡ್. ಇಲ್ಲೇ ಇದು ಮುಂದೆ ನೋಡಿದ್ರೆ ಅಮೇಝಿಂಗ್ ವ್ಯೂ. ಅಲ್ಲಿ ಈ ಬೆಟ್ಟ ಕಟ್ದು ಹೆಂಗ್ ರೋಡ್ ಮಾಡ್ಯಾರ. ಥಂಡಿ ಸ್ಟಾರ್ಟ್ ಆಗೈತೆ, ಬಟ್ ಈ ಲೊಕೇಶನ್ ಯಪ್ಪ ಬೆಂಕಿ. ಅಷ್ಟ ಡೆಡ್ಲಿನೂ ಐತಿ. ರೋಡ್ ಇಲ್ಲೇನೋ ಚಲೋ ಐತೆ.
ಬಟ್ ನಂಗೆ ಅದ ಆಜು ಬಾಜು ನೋಡಕ ಟೈಮ್ ಸಿಗಲ್ಲ. ಇದು ಯಾವುದೋ ಒಂದು ಬ್ರಿಡ್ಜ್ ಐತು, ಇಲ್ಲಿ ಯಾರು ಒಬ್ಬರು ಇಲ್ಲ ಇಲ್ಲಿ ನೋಡ್ಬೇಕು. ಬೈಕರ್ಸ್ ಅಂತೂ ಯಾವಾಗ ಒಂದು 50-60 ಕಿಲೋಮೀಟರ್ ಹಿಂದ ಅವ್ ಫಾರಿನ್ ಕಪಲ್ ಸಿಕ್ಕಿದ್ರಲ್ಲ ಅವ್ರೊಬ್ರು. ಈಗಂತೂ ಯಾರು ಇಲ್ಲ, ಯಾವ ಮನಿ ಅಂಗಡಿ ಊರು ಏನೂ ಇಲ್ಲ ಇಲ್ಲಿ ನಡು. ಥಂಡಿ ಈಗ ಆಲ್ಟಿಟ್ಯೂಡ್ ಏಳುಗಾಗ್ತಿತ್ತು, ಥಂಡಿ ಅಂತೂ ಸಿಕ್ಕಾಪಟ್ಟೆ ಐತಿ. ಓ, ನಮ್ದು ಇದು ಬಿದ್ದತ್ತೇನೋ, ತಡಿಪ ಮೇಲ ಬಂಜಿ ಕೋಡ್ ಏನೋ ಕಟ್ ಆಗಿರ್ಬೇಕು. ಅಯ್ಯೋ ಇಲ್ಲ, ಕಟ್ಟೇನಾಗಿಲ್ಲ, ಲೂಸ್ ಆಗೈತೆ ಸ್ವಲ್ಪ. ಒಂದ್ ಕಡೆ ವೇಟ್ ಆಗಿರ್ಬೇಕಿದೆ, ಅದಕ್ಕೆ ಹೊಳ್ಳಾಡಕತ್ತ ಭಾಳ ಟೈಟ್ ಮಾಡೇನು ಮತ್ತು ಹಾಕಾಕತ್ತ. ಆಯ್ತು ಅಯ್ಯೋ, ಒಂದು ಏನಪ್ಪಾ ಪ್ರಾಬ್ಲಮ್ ಆತು. ಅದ ಏಕ್ಯಾಪ್ ಪರ್ಮಿಟ್ ಮಾಡಿಸ್ಕೊಂಡಿದ್ದೆಲ್ಲ ನಾ, ಅದ್ರೊಳಗ ಮನಾಂಗ್ ಮಸ್ಟ್ಯಾಂಗ್, ಈಗ ಮನಾಂಗ್ ಉಂಟ, ನಿನ್ನೆ ಮಸ್ಟ್ಯಾಂಗ್, ಸೊ ಅದರದ್ದು ಹಾಕಿದ್ದೆ. ಅವ್ರು ಈಗ ಒಂದ ಪರ್ಮಿಟ್ ದಾಗ ಎಲ್ಲ ಮಾಡಿಕೊಟ್ಟಿದ್ರು. ಸೊ ಅದೇನ್ ರೂಲ್ ಅಂದ್ರ, ಎಂಟ್ರಿ ಮಾಡಿಸ್ಕೊತಾರಲ್ಲ, ಅದಾದ್ಮೇಲೆ ಅಲ್ಲಿಂದ ಈಗ ಏಕ್ಯಾಪ್ ಸರ್ಕಿಟ್ ಐತಲ್ಲ, ಅಲ್ಲಿಂದ ಹೊರಗೆ ಬಂದ್ರೆ ಅದು ಮುಗಿತದ, ಪರ್ಮಿಟ್ ಯೂಸ್ ಇಲ್ಲ. ಸೊ ಯೂಶಲಿ ಟ್ರೆಕರ್ಸ್ ಏನ್ ಮಾಡ್ತಾರ, ಮುಕ್ತಿನಾಥ್ ಹೋಗಿ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಿ ತಿಲ್ಚೋಲೇಕ್, ಅಲ್ಲಿಂದ ಮನಾಗ್ ಬಂದ್ ಹಿಂಗ್ ವಾಪಸ್ ಹೋಗ್ತಾರ. ಸೊ ಅದೊಂದು ಫುಲ್ ಸರ್ಕಿಟ್ ಹಾಕೈತ, ಅದಕ್ ನಡೀತೈತ. ನಾನು ನಿನ್ನೆ ಮುಕ್ತಿನಾಥ್ ಅಲ್ಲಿ ಲೋವರ್ ಮಸ್ಟ್ಯಾಂಗ್ ಹೋಗಿ ವಾಪಸ್ ಪೋಖರಾಕ್ ಬಂದಲ್ಲ, ಸೊ ಅದು ಮುಗಿದ್ ಬಿಡುತ್ತೆ ಪರ್ಮಿಟ್. ಅದಕ್ಕ ಇಲ್ಲೊಂದ್ ಮಾಡ್ಸೋದಾತ. ಅದು ಪ್ರೈಸ್ ₹1000. ನಾ ಇನ್ನೊಂದ್ ಮಾಡಿಸ್ಬೇಕಿತ್ತು, ಬಟ್ ಮಾಡ್ಸಿಲ್ಲ. ಇಲ್ಲೇ ಡಬಲ್ ಚಾರ್ಜ್. ಅದೊಂದು ಹೆಣ್ಮಗಳು ಕೂತಾಳ, ನನ್ಕಿಂತ ಮುಂಚೆ ಒಂದ್ 5 ಜನ 5 ಜನರಿಗೆ ಮಾಡಕತ್ತಿದ್ಲು. ಆಕಿ ನೋಡಿದ್ರೆ ಒಂದ ಕೈಲೆ ಒಂದ ಬಟ್ಲೆ ಟೈಪ್ ಮಾಡ್ಕೋತ ಕೂತಾಳ. ಅಯ್ಯೋ ಯವ್ವ, ನೋಡ್ ಟಾರ್ಚರ್ ಆದಂಗ ಆಗ್ತೈತೆ ಆಕಿ ಟೈಪ್ ಮಾಡೋದ್ ನೋಡಿ. ರೈಟ್, ಸೊ ಈಗ ಟೈಮ್ ಇಂಡಿಯನ್ ಟೈಮ್ 3:55, 4:10 ನೇಪಾಲ್. ಏನ್ ಲೊಕೇಶನ್, ಬ್ಯೂಟಿಫುಲ್. ಇನ್ನು 50 ಕಿಲೋಮೀಟರ್ ಐತೆ, ಇನ್ನೇ 2.5 ತಾಸು ಹಿಡಿತದೆ. ಸಂಡೇ ಸ್ಟಾರ್ಟ್ ಆಗೈತಿ. ಈಗ ಮುಂದೆ ಒಂದು 1.5 ತಾಸು ಹೊಡಿತೇನೆ. ಮನಾಂಗ್ ಇರೋದು 46 ಕಿಲೋಮೀಟರ್, ಅಲ್ಲಿಂದ 10 ಕಿಲೋಮೀಟರ್ ಖಾಂಗ್ಸರ್ ಅಂತ ಆಯ್ತು. ನಾನ್ ಅಲ್ಲಿ ಹೋಗಿ ಇರ್ಬೇಕು.
ಹಾ ಏನ್ ಕೇಳ್ತೀರಿ ರೋಡು. ನಂದ್ 2 ಸಲ ಬ್ಯಾಗ್ ಬಿತ್ತು. ಆ ಟೈಮ್ ಈಗ ನೇಪಾಳಿ ಟೈಮ್ ಅಂದ್ರ 5:20, ಇಂಡಿಯನ್ ಟೈಮ್ ಅಂದ್ರ 5:05. ಇನ್ನೊಂದ್ ತಾಸ್ ಐತಪ್ಪ, ಇನ್ನೊಂದ್ 30 ಕಿಲೋಮೀಟರ್ ಐತ. ಅಯ್ಯೋ ಏನ್ ರೋಡು. ಫಸ್ಟ್ ಗೇರ್ ಇಂದ ಇಲ್ಲೇ ಇಲ್ಲ. ನಂದು ಎಷ್ಟು ಆಫ್ ರೋಡಿಂಗ್ ಆದ್ರ 2 ಸಲ ಬ್ಯಾಗ್ ಬಿತ್ತು. ನಾನು 3 ಸಲ ಬೀಳೋನಿದ್ದೆ. ಮನಾಂಗ್ ಇಸ್ ನಾಟ್ ಈಸಿ. ಈಗ ಸುತ್ತು ನೋಡಿ, ಏನ್ ಬ್ಯೂಟಿಫುಲ್ ಪ್ಲೇಸು. ನಂಗೆ ನೋಡಕ ಟೈಮ್ ಸಿಗೋವಲ್ತು. ನಿಲ್ಲಿಸ್ಬೇಕು ನಾನು. ನಿಲ್ಸಿದ್ರೆ ಟೈಮ್ ಒಂದು. ನಾ ಕತ್ಲಾಗೋಕ್ಕಿಂತ ಮುಂಚೆ ಮುಟ್ಟಬೇಕಂತ ಮನಾಂಗ 27 ಇತ್ತು. ಅಲ್ಲಿಂದ ಕಾನ್ಸರ್ ಮುಂದೈತು. ಆಮೇಲೆ ಒಬ್ರು ಇಲ್ಲ ಇಲ್ಲಿ. ನಾ ಒಬ್ಬನ ಹೊಡ್ಯಾಕತ್ತೇನ. ಇಂಥ ಜಾಗದಾಗ ಬ್ಯಾಗ್ ಬಿತ್ತಪ್ಪ. ನಾನು ಫಸ್ಟ್ ಗೇರು ಹೋಗವಲ್ತು. ಪವರ್ ಲಾಸ್ ಆಗಕತ್ತಿತ್ತು. ಬ್ಯಾಗ್ ಯಾಕೋ ಏನೋ. ಟೈಮ್ 5:45 ಬೆಟ್ಟ ಕಾಣಿಸ್ ಹೆಂಗೈತ್ ನೋಡ್ರಿ. ಫುಲ್ ಹಿಂಗ್ ಸ್ಲಾಂಟ್ ಐತ್ ಸೀದಾ. ಒಂದ್ 5 ಮಿನಿಟ್ಸ್ ಈಗ ಲಾಸ್ಟ್ ಕಿಲೋಮೀಟರ್. ಸಾಕಾತ್ ನೋಡು ಟೈಮ್ ಆತ್. ಆಲ್ರೈಟ್, ಬಂದ್ ಮುಟ್ಟಿದೆ. ಎಲ್ಲದೇನಂದ್ರೆ ಈಗ ಕಾಂಗ್ಸರ್ ಅಂತ. ಟೋಟಲ್ 188 ಕಿಲೋಮೀಟರ್ಸ್. ನಾನು ರೀಚ್ ಆಗಿದ್ದು 7 o'clock. ಫುಲ್ ಅಡ್ವೆಂಚರಸ್ ರೈಡು. ಇದು ಈಸಿ ಅಲ್ಲ. ಇದು ನಾರ್ಮಲ್ ಬೈಕರ್ಸ್ ಇಲ್ಲಿ ಬರಕ್ ಆಗುದೇ ಇಲ್ಲ. ಈ ರೋಡ್ದಾಗ ಹೊಡ್ಯಾಕ್ ಆಗುದೇ ಇಲ್ಲ. ಭಾಳ ಸಲ ಬೀಳೋ ಚಾನ್ಸ್ ಇತ್ತು, ಬಟ್ ಮ್ಯಾನೇಜ್ ಮಾಡಿದೆ. ರೋಡ್ ಮಾತ್ರ ಏನೋ ನಾ ಭಾಳ ಯೂಟ್ಯೂಬ್ ವಿಡಿಯೋಸ್ ನೋಡೇನು. ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ಬಿಟ್ಟೆ ಈಗ. ಯಾಕಂದ್ರೆ ಪ್ಲಾನಿಂಗ್ ಮಾಡಕ್ಕೆಲ್ಲ ನೋಡ್ಬೇಕಾಕೇತಲ್ಲ.
ಎಲ್ಲ ಹೇಳ್ತಿದ್ರು ಮನಾಂಗ್ ಇಸ್ ನಾಟ್ ಈಸಿ, ಫುಲ್ ಅಡ್ವೆಂಚರಸ್ ಡೆಡ್ಲಿ ರೈಡ್ ಐತು. ಬಟ್ ನಾ ಹೊಡ್ದಾಗ ಗೊತ್ತಾತ ಕಿ ಎಷ್ಟು ಚಾಲೆಂಜಿಂಗ್ ಐತಪ್ಪ. ನನ್ನ ಲೈಫ್ದಾಗ ಇಷ್ಟು ಆಫ್ ರೋಡಿಂಗ್ ಮಾಡ್ಯಾನ. ಆ, ಜಾಸ್ತಿ ಟೈಮ್ ಬರೀ ಫಸ್ಟ್ ಗೇರ್ದಾಗ ಹೊಡಿಯೋದು, ಏರ್ಕೆ ಆಗ್ಲಿ ಕೆಳಗಾಗ್ಲಿ. ಯುನೋ ವ್ಯೂ ಮಾತ್ರ ಅಮೇಝಿಂಗ್, ಭಾಳ ಖುಷಿ ಆಕೇತ. ಬಟ್ ಈ ಆಫ್ ರೋಡಿಂಗ್ ಹೊಡಿಯುವಾಗ ಭಾಳ ನಂಗೆ ಎಲ್ಲೂ ನೋಡಕ ಆಗಲ್ಲ ಹಂಗಿತ್ತು. ಬಟ್ ಹೆಂಗ ಲಾಸ್ಟ್ 1 hour ಈಗ ಮನಾಂಗ್ ಅಂತ ಬಂದೆ, ಎಲ್ಲರೂ ಅಲ್ಲಿ ಸ್ಟೇ ಮಾಡ್ತಾರೆ. ಯೂಶಲಿ ಪೋಖ್ರಾದಿಂದ ಯಾರೂ ಬರಲ್ಲ ಇಲ್ಲೇ. ಎಲ್ಲಾದ್ರೂ ಸ್ವಲ್ಪ ಲೇಟ್ ಆಗಿಬಿಟ್ಟು ಎಲ್ಲೇ ಛಾಮೆ ಅಥವಾ ಮನಾಂಗ್ ಬರ್ತಾರೆ ಮ್ಯಾಕ್ಸಿಮಮ್. ನಾನ್ ಡೈರೆಕ್ಟ್ ಆಗಿ ಒಂದ ಸ್ಟ್ರೆಚ್ ಹೊಡೆದೆ. ಲಾಸ್ಟ್ 1 hour ಮನಾಂಗ್ ಇಂದ ಇಲ್ಲಿಗೆ ಒಂದ 15-20 ಕಿಲೋಮೀಟರ್ ಆಯ್ತು. ನಾ ಈ ಮೆಜಾರಿಟಿ ರೈಡ್ದಾಗ ನಾ ಒಬ್ಬನ ಅದೇನ್, ಯಾರೂ ಇಲ್ಲೇ ಇಲ್ಲ. ಅಲ್ಲಿ ಜನ ಅಷ್ಟು ಕಾಣಿಸ್ತಿದ್ರ ಅಥವಾ ಊರಾಗ ಎಲ್ಲ ಕಾಣಿಸ್ತಿದ್ರ, ಬಟ್ ಜರ್ನಿದಾಗಂತೂ ಇಲ್ಲೇ ಇಲ್ಲ. ಲಾಸ್ಟ್ 1-2 hours, ಎಸ್ಪೆಷಲ್ ಲಾಸ್ಟ್ 1 hour ಮನಾಂಗ್ ಇಂದ ಖಾಂಗ್ಸರ್ ಹೈ ಆಲ್ಟಿಟ್ಯೂಡ್. ಈಗ 3400 meters ಅಬೌವ್ ಸೀ ಲೆವೆಲ್ ಅದೇ ನಾನು. ಈಗ ಭಾಳ ಥಂಡಿ ಅಂದ್ರೆ ಭಾಳ ಥಂಡಿ. ನಾನು ಚೆಕ್ ಮಾಡಿದೆ, ಈಗ 5 degrees ಆಯ್ತು. ನಾ ಅದಕ್ಕೆ ಬಂದು ಫಸ್ಟ್ ಕಾಫಿ ಆರ್ಡರ್ ಮಾಡಿದೆ. ರೂಮ್ ಸಿಕ್ಕೇತು, ಚಲೋ ಐತಿ. 2 ಡಬಲ್ ಬೆಡ್ ಅದಾವು. ಇವತ್ತಷ್ಟ ಯಾರು ಗೆಸ್ಟ್ ಇಲ್ಲ ಅಂತ ಹೇಳಿ ಸ್ವಲ್ಪ ಚೀಪ್ ಕಡಿಮೆ ರೇಟ್ದಾಗ ಮಾಡಿದ್ರು. ರೈಟ್, ಭಾಳ ಭಾಳ ಅಡ್ವೆಂಚರಸ್ ರೈಡು. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದೆ ನಾನು. ಇದು ಎಕ್ಸ್ಪೆಕ್ಟೆಡ್ ಇತ್ತು, ಬಟ್ ಇಷ್ಟು ಎಕ್ಸ್ಪೆಕ್ಟೆಡ್ ಇದ್ದಿದ್ದಿಲ್ಲ, ಲೆಸ್ ಎಕ್ಸ್ಪೆಕ್ಟೆಡ್ ಇತ್ತು. ಭಾಳ ಆಫ್ ರೋಡಿಂಗ್ ಐತು. ಲಾಸ್ಟ್ 1 hour ಥಂಡಿ, ಕತ್ಲಾತು. ನಾ ಒಬ್ಬನ ಅದೇನು, ನಡು ಯಾವ ಊರಿಲ್ಲ, ಡೈರೆಕ್ಷನ್ಸ್ ಇಲ್ಲ, ನೆಟ್ವರ್ಕ್ ಇಲ್ಲ, ಹೆಂಗೋ ಹೊಡ್ಕೋತ ಬಂದೆ. ಯಾಕಂದ್ರೆ ಭಾಳ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದೆಲ್ಲ ಸ್ವಲ್ಪ ಐಡಿಯಾ ಇತ್ತು. ಈಗ ಮನಾಂಗ್ ಅಂತ ಗೇಟ್ ಐತ, ಅದು ಗೇಟ್ ಒಳಗ್ ಮೇನ್ ರೋಡ್ ಇಂದ ಅದು ರೈಟ್ ಸೈಡ್ ಗೇಟ್ ಐತ, ಅದು ಒಳಗ್ ಹೋದ್ರ ಮನಾಂಗ್, ಸೀದಾ ಹೋದ್ರ ಕಾಂಗ್ಸರ, ಅದು ಒಂದ ರೋಡ್ ಇತ್ತು. ಸೊ ಅದ್ರಲ್ಲೇ ನಾನು ಬಂದೆ. ಹೆಂಗೋ ಇಲ್ಲೆಲ್ಲ ವೈಫೈ ಫೆಸಿಲಿಟಿ ಐತು. ಸೊ ಆಯ್ತು. ಐ ಹೋಪ್ ನಿಮ್ಗೆ ಎಲ್ಲ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ರಿ. ನಾಳೆ ಇದು ಅಡ್ವೆಂಚರ್ ಅಂದ್ರೆ ಇದಕ್ಕಿಂತ ಜಾಸ್ತಿ ಅಡ್ವೆಂಚರ್ ನೆಕ್ಸ್ಟ್ 2 days ಐತು. ಇದು ಯೂಶಲಿ ಯಾರು ಬೈಕರ್ಸ್ ಮಾಡಲ್ಲ. ಇದು ನಾನ್ ನಾಳೆ ನಾಡಿದ್ದು ಏನ್ ಮಾಡೋ ಪ್ಲಾನ್ ಐತಲ್ಲ, ಒಂದ್ ಪ್ಲೇಸ್ ಕೊಂಟೇನ ಜಾಸ್ತಿ ಯಾರು ಹೋಗೋದಿಲ್ಲ, ಒಂದ್ ಸಬ್ ಸೆಕ್ಷನ್ ಅಷ್ಟ ಹೋಗ್ತಾರ. ಅದ್ ನಾಳೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಎಲ್ಲಿ ಹೊಂಟೇನಂತ. ಊಟನೂ ಈಗ ಆರ್ಡರ್ ಮಾಡೇನು, ಮಿಕ್ಸ್ಡ್ ವೆಜ್ ಹೇಳೇನು, ರೋಟಿ ಹೇಳೇನು. ಈಗ 7:15 ಬಂದೈತು. ಊಟ ಮಾಡಿ ಮಲ್ಕೊಳ್ಳೋದು. ನಾಳೆ ಇವತ್ತು ಸ್ವಲ್ಪ ರಾತ್ರಿ ನಿದ್ದೆ ಆಕೇತ್, ನಾಳೆ ಏನ್ ಜಲ್ದಿ ಎದ್ದು ಹೋಗುದು ಏನಿಲ್ಲ. ಸೊ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.